2026 ಆಗಸ್ಟ್ 28ರ ಚಂದ್ರಗ್ರಹಣ 12 ರಾಶಿಗಳ ಮೇಲೆ ಪರಿಣಾಮ ಮತ್ತು ಪರಿಹಾರ. ನಮಸ್ಕಾರ ಸ್ನೇಹಿತರೆ, ಇದೇ ಆಗಸ್ಟ್ 28ರಂದು ನಡೆಯಲಿರುವ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದು ತಿಳಿದುಕೊಳ್ಳೋಣ. ಈ ಚಂದ್ರಗ್ರಹಣವು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಬಹುದು, ಪ್ರಕೃತಿಯ ಮೇಲೆ ಯಾವ ರೀತಿಯ ಪರಿಣಾಮಗಳಿರಬಹುದು, ಯಾವ ರಾಶಿಯವರಿಗೆ ಅನುಕೂಲ, ಯಾವ ರಾಶಿಯವರಿಗೆ ಅನಾನುಕೂಲ ಮತ್ತು ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಎಂಬುದನ್ನು ಒಂದೊಂದೇ ರಾಶಿಯ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಅಗ್ನಿನಾಥ್ ಚಾನಲ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ನಿಮಗೆ ಸಿಗುತ್ತದೆ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ ಹೊಸ ಮಾಹಿತಿಗಳು ತಿಳಿದುಕೊಳ್ಳಬಹುದು. ಚಂದ್ರಗ್ರಹಣ ಎಂದರೇನು? ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದನ್ನು ಚಂದ್ರಗ್ರಹಣ ಎಂದು ಕರೆಯುತ್ತೇವೆ. ಅಂದರೆ ಇದು ಮೂಲತಃ ನೆರಳು ಮತ್ತು ಬೆಳಕಿನ ಒಂದು ಖಗೋಳೀಯ ಘಟನೆ. ಸಾಮಾನ್ಯವಾಗಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸೂರ್ಯಗ್ರಹಣ ಮತ್ತು ಪೌರ್ಣಮಿಯ ಸಂದರ್ಭದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ. ಆದರೆ ಪ್ರತಿಯೊಂದು ಅಮಾವಾಸ್ಯೆ ಅಥವಾ ಪೌರ್ಣಮಿಯಲ್ಲೂ ಗ್ರಹಣ ಸಂಭವಿಸುವುದಿಲ್ಲ. ಸೂರ್ಯ, ಭೂಮಿ ಮತ್ತು ಚಂದ್ರನ ಸ್ಥಾನಮಾನಗಳು ಸೂಕ್ತವಾಗಿ ಹೊಂದಿಕೊಂಡಾಗ ಮಾತ್ರ ಗ್ರಹಣ ಉಂಟಾಗುತ್ತದೆ. ಈ ಆಗಸ್ಟ್ 28, 2026 ಚಂದ್ರಗ್ರಹಣದ ಬಗ್ಗೆ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಹಲವಾರು ವಿಚಾರಗಳನ್ನು ಹೇಳಲಾಗುತ್ತದೆ. ನಮ್ಮ ಭಾರತದಲ್ಲಿ ಈ ಗ್ರಹಣದ ಗೋಚಾರ ಇಲ್ಲದಿದ್ದರೆ ಈ ಗ್ರಹಣ ಆಚರಣೆ ಸೂತಕ ಮುಂತಾದ ವಿಚಾರಗಳ ಬಗ್ಗೆ ಅನಗತ್ಯ ಗೊಂದಲ ಪಡಬೇಕಾಗಿಲ್ಲ. ನಿಮ್ಮ ಕುಟುಂಬದ ಸಂಪ್ರದಾಯ ಅಥವಾ ನಂಬಿಕೆಯ ಪ್ರಕಾರ ನಡೆದುಕೊಳ್ಳಬಹುದು. ಆದರೆ ಗ್ರಹಣದ ಬಗ್ಗೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ರಾಶಿಗಳ ಮೇಲೆ ಪರಿಣಾಮವನ್ನು ನೋಡುವುದಾದರೆ ಜನ್ಮರಾಶಿಯಿಂದ ಗ್ರಹಣ ನಡೆಯುವ ರಾಶಿ ಯಾವ ಸ್ಥಾನದಲ್ಲಿದೆ ಎಂಬುದನ್ನು ಪರಿಗಣಿಸಲಾಗುತ್ತದೆ. ಜನ್ಮರಾಶಿಯಿಂದ 3ನೇ, 6ನೇ, 10ನೇ ಮತ್ತು 11ನೇ ಸ್ಥಾನಗಳಲ್ಲಿ ಗ್ರಹಣ ಬಂದರೆ ಶುಭ ಫಲಗಳು, 2ನೇ, 5ನೇ, 7ನೇ ಮತ್ತು 9ನೇ ಸ್ಥಾನಗಳಲ್ಲಿ ಮಧ್ಯಮ ಫಲಗಳು, 1ನೇ, 4ನೇ, 8ನೇ ಮತ್ತು 12ನೇ ಸ್ಥಾನಗಳಲ್ಲಿ ಸವಾಲಿನ ಫಲಗಳು ಎಂದು ಜ್ಯೋತಿಷ್ಯ ಪದ್ಧತಿಯಲ್ಲಿ ಪರಿಗಣಿಸಲಾಗುತ್ತದೆ. ಇದೀಗ ಒಂದೊಂದೇ ರಾಶಿಯ ಫಲವನ್ನು ನೋಡೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಈ ಗ್ರಹಣವು 11ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. 11ನೇ ಮನೆ ಲಾಭದ ಸ್ಥಾನವಾಗಿರುವುದರಿಂದ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಇದು ನಿಮಗೆ ಶುಭ ಫಲಗಳನ್ನು ನೀಡಬಹುದು. ಹಣಕಾಸಿನ ಒಳಹರಿವು ಹೆಚ್ಚಾಗಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ಉದ್ಯೋಗದಲ್ಲಿ ಬೆಳವಣಿಗೆ, ಹೊಸ ಜವಾಬ್ದಾರಿಗಳು ಮತ್ತು ಶುಭ ಕಾರ್ಯಗಳಿಗೆ ದಾರಿಯಾಗಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲವು ಕೆಲಸಗಳು ಮುಂದೆ ಸಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಗ್ರಹಣದ ಅವಧಿ ಅನುಕೂಲವಾಗಿರಬಹುದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗ್ರಹಣವು 10ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಉದ್ಯೋಗದ ವಿಚಾರದಲ್ಲಿ ಗೊಂದಲದಲ್ಲಿದ್ದರೂ, ವಿದೇಶದಲ್ಲಿ ಕೆಲಸ ಹುಡುಕುತ್ತಿರುವವರು ಅಥವಾ ತಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆ ಬಯಸುತ್ತಿರುವವರು ಹೊಸ ಅವಕಾಶಗಳು ದೊರೆಯಬಹುದು. ವಿದ್ಯಾರ್ಥಿಗಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಯೋಚನೆಯಲ್ಲಿದ್ದರೆ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಬಹುದು. ಆದರೆ ಮನಸ್ಸಿನಲ್ಲಿ ಗೊಂದಲ ಅಥವಾ ಅಶಾಂತಿ ಇದ್ದರೆ ಧ್ಯಾನ, ಪ್ರಾರ್ಥನೆ ಮುಂತಾದ ಶಾಂತಿದಾಯಕ ಅಭ್ಯಾಸಗಳನ್ನು ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಅನಾನುಕೂಲಕರ ಫಲಗಳೇ ಹೆಚ್ಚಾಗಿರಬಹುದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗ್ರಹಣವು 9ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಶುಭ ಮತ್ತು ಅಶುಭ ಫಲಗಳ ಮಿಶ್ರಣ ಇರಬಹುದು. ಒಂದು ಕಡೆ ಬಹಳ ದಿನಗಳ ಕನಸು ನನಸಾಗುವಂತಹ ಅವಕಾಶಗಳು ಬರಬಹುದು. ಇನ್ನೊಂದು ಕಡೆ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗಬಹುದು. ಬುದ್ಧಿ ಒಂದು ರೀತಿಯಲ್ಲಿ ಹೇಳಿದರೆ ಮನಸ್ಸು ಮತ್ತೊಂದು ರೀತಿಯಲ್ಲಿ ಹೇಳುವಂತಹ ಪರಿಸ್ಥಿತಿ ಉಂಟಾಗಬಹುದು. ಆದರೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿಯೊಂದು ಅನಿರೀಕ್ಷಿತವಾಗಿ ಬರಬಹುದು. ಆದ್ದರಿಂದ ಗೊಂದಲ ಬಂದರೂ ಆತುರದ ನಿರ್ಧಾರಗಳ ತೆಗೆದುಕೊಳ್ಳದೆ ಶಾಂತವಾಗಿ ಮುಂದುವರಿಸಿ. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಗ್ರಹಣವು 8ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಇದು ಸ್ವಲ್ಪ ಜಾಗ್ರತೆ ವಹಿಸಬೇಕಾದ ಸ್ಥಾನ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ನಿಮ್ಮ ದಿನನಿತ್ಯದ ಆರೋಗ್ಯ ಮತ್ತು ಆಹಾರ ಪದ್ಧತಿಯ ಬಗ್ಗೆ ಗಮನ ಕೊಡಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಉಂಟಾದರೆ ತಾಳ್ಮೆಯಿಂದ ಸಮಸ್ಯೆ ಬಗೆಹರಿಸಿಕೊಳ್ಳಿ. ತಾಯಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸುವುದು ಒಳ್ಳೆಯದು. ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದರೆ ಜ್ಯೋತಿಷ್ಯ ಪರಿಹಾರಕ್ಕಿಂತ ವೈದ್ಯರ ಸಲಹೆಗೆ ಆದ್ಯತೆ ನೀಡಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಗ್ರಹಣವು 7ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಇದು ಮಧ್ಯಮ ಫಲ ನೀಡುವ ಸ್ಥಾನ. ಆರೋಗ್ಯದ ವಿಚಾರದಲ್ಲಿ ಹಿಂದೆಯಿಂದ ಕೆಲವು ತೊಂದರೆಗಳಲ್ಲಿ ಸುಧಾರಣೆ ಕಾಣಬಹುದು. ಮದುವೆಗೆ ಸಂಬಂಧಿಸಿದ ಮಾತುಗಳು ನಡೆಯುತ್ತಿದ್ದರೆ ಶುಭ ಫಲ ದೊರೆಯುವ ಸಾಧ್ಯತೆ ಇದೆ. ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗದಂತೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಆತುರದ ಮಾತುಗಳನ್ನು ತಪ್ಪಿಸಿ ಶಾಂತವಾಗಿ ನಡೆದುಕೊಳ್ಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗ್ರಹಣವು 6ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಇದು ಅನುಕೂಲಕರ ಸ್ಥಾನ. ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಹಣದ ಒಳಹರಿವು ಹೆಚ್ಚಾಗಬಹುದು. ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಬಹುದು. ಬಹಳ ದಿನಗಳಿಂದ ಮದುವೆ ಸೆಟ್ ಆಗದೇ ಇದ್ದವರಿಗೆ ಸಂಬಂಧದ ವಿಚಾರದಲ್ಲಿ ಹೊಸ ಬೆಳವಣಿಗೆಗಳು ಸಂಭವಿಸಬಹುದು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಪರಿವರ್ತನೆಯ ಕಾಲವಾಗಬಹುದು. ತುಲಾರಾಶಿ. ತುಲಾರಾಶಿಯವರಿಗೆ ಗ್ರಹಣವು 5ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಶುಭ ಮತ್ತು ಅಶುಭ ಫಲಗಳ ಮಿಶ್ರಣ ಇರಬಹುದು. ಬಹಳ ವರ್ಷಗಳಿಂದ ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಸಂತಾನ ಭಾಗ್ಯಕ್ಕೆ ಸಂಬಂಧಿಸಿದ ಶುಭ ಬೆಳವಣಿಗೆಗಳಿಗೆ ನಿರೀಕ್ಷೆ ಇರಬಹುದು. ಕೆಲಸ ಕಾರ್ಯಗಳು ಉತ್ತಮವಾಗಬಹುದು. ಆದರೆ ಮಾನಸಿಕ ಚಿಂತೆ ಮತ್ತು ವ್ಯಾಕುಲತೆ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಅಗತ್ಯವಿಲ್ಲದೆ ವಿಚಾರಗಳನ್ನು ಹೆಚ್ಚು ಯೋಚಿಸದೆ ಶಾಂತವಾಗಿ ಜೀವನ ಸಾಗಿಸಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗ್ರಹಣವು 4ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಇದು ಸ್ವಲ್ಪ ಜಾಗ್ರತೆ ವಹಿಸಬೇಕಾದ ಸ್ಥಾನ. ಮಾನಸಿಕ ಒತ್ತಡ, ಕುಟುಂಬದ ವಿಚಾರದಲ್ಲಿ ಗೊಂದಲ, ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು. ತಾಯಿಯ ಆರೋಗ್ಯದ ಬಗ್ಗೆಯೂ ಗಮನ ಕೊಡುವುದು ಒಳ್ಳೆಯದು. ಹಠಾತ್ ಯಾವುದೇ ಆರೋಗ್ಯ ಸಮಸ್ಯೆ ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಿ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಸಣ್ಣ ವಿಚಾರಗಳನ್ನು ದೊಡ್ಡದಾಗಿಸಿಕೊಳ್ಳಬೇಡಿ. ಧನುಸು ರಾಶಿ. ಧನುರಾಶಿಯವರಿಗೆ ಗ್ರಹಣವು 3ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಇದು ಶುಭ ಸ್ಥಾನ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗಬಹುದು. ಹೊಸ ಕೆಲಸಗಳನ್ನು ಆರಂಭಿಸಲು ಧೈರ್ಯ ಬರುತ್ತದೆ. ಹಣಕಾಸಿನ ಒಳಹರಿವು ಸುಧಾರಿಸಬಹುದು. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡು ಬರಬಹುದು. ವಿಶೇಷವಾಗಿ ಆಟೋ, ಮೊಬೈಲ್ ಅಥವಾ ವಾಹನಗಳಿಗೆ ಸಂಬಂಧಿಸಿದ ವ್ಯವಹಾರ ಮಾಡುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ಮನೆಯಲ್ಲಿಯೂ ಶುಭ ಕಾರ್ಯಗಳಿಗೆ ದಾರಿ ತೆರೆಯಬಹುದು. ಮದುವೆ ತಡವಾಗುತ್ತಿದ್ದವರಿಗೆ ಸಂಬಂಧದ ವಿಚಾರದಲ್ಲಿ ಹೊಸ ಬೆಳವಣಿಗೆಗಳು ಬರಬಹುದು. ಮಕರ ರಾಶಿ. ಮಕರ ರಾಶಿಯವರಿಗೆ ಗ್ರಹಣವು 2ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಇಂದು ಮಧ್ಯಮ ಫಲ ನೀಡುವ ಸ್ಥಾನ. ಹಣ ಬರುತ್ತದೆ, ಆದರೆ ಬಂದ ಹಣ ಉಳಿಯದಂಥ ಪರಿಸ್ಥಿತಿ ಉಂಟಾಗಬಹುದು. ಆದ್ದರಿಂದ ಖರ್ಚು ಮತ್ತು ಉಳಿತಾಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಪರಿಹಾರವಾಗಿ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ ಕುಂಕುಮಾರ್ಚನೆ ಮಾಡಬಹುದು. ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಪೂಜೆ ಅಥವಾ ದಾನ ಮಾಡಬಹುದು. ಕುಂಭರಾಶಿ. ಕುಂಭರಾಶಿಯವರಿಗೆ ಗ್ರಹಣವು ಜನ್ಮರಾಶಿಯಲ್ಲಿಯೇ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ವಹಿಸುವುದು ಒಳ್ಳೆಯದು. ಮನಸ್ಸಿನಲ್ಲಿ ಗೊಂದಲ, ಅಪನಂಬಿಕೆ ಅಥವಾ ಅನಗತ್ಯ ಚಿಂತೆಗಳು ಹೆಚ್ಚಾಗಬಹುದು. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಮೂಳೆ, ಹಲ್ಲು, ಕೂದಲು ಅಥವಾ ಇತರ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿದ್ದರೆ ಎಂದು ಅನಿಸಿದರೂ ತಕ್ಷಣ ಪ್ರತಿಕ್ರಿಯಿಸದೆ ಶಾಂತವಾಗಿರಿ. ಕೆಲವು ದಿನಗಳ ತಾಳ್ಮೆಯಿಂದ ಇದ್ದು ಪರಿಸ್ಥಿತಿಯನ್ನು ಗಮನಿಸಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಹಾಗಾಗಿ ಧೈರ್ಯ ಕಳೆದುಕೊಳ್ಳಬೇಡಿ. ಮೀನರಾಶಿ. ಮೀನರಾಶಿಯವರಿಗೆ ಗ್ರಹಣವು 12ನೇ ಮನೆಯಲ್ಲಿ ನಡೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ನಂಬಿಕೆ ಪ್ರಕಾರ ಇದು ಸ್ವಲ್ಪ ಸವಾಲಿನ ಸ್ಥಾನ. ನೀವು ಅಂದುಕೊಂಡ ಕೆಲಸಗಳು ನಿರ್ಲಕ್ಷಿಸದೆ ರೀತಿಯಲ್ಲಿ ನಡೆಯದೆ ಹೋಗಬಹುದು. ದೈಹಿಕ ಆಯಾಸ, ಆಲಸ್ಯ ಅಥವಾ ನಿದ್ರೆಯ ಕ್ರಮದಲ್ಲಿ ಬದಲಾವಣೆ ಕಂಡುಬರಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಯಾರನ್ನಾದರೂ ನಂಬಿ ದೊಡ್ಡ ಮೊತ್ತದ ಹಣ ನೀಡುವ ಮುನ್ನ ಎಚ್ಚರಿಕೆಯಿಂದಿರಿ.
ಯಾವುದೇ ಹಣಕಾಸಿನ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ಪ್ರಕೃತಿಯ ಮೇಲೆ ಪರಿಣಾಮ. ಚಂದ್ರಗ್ರಹಣವು ಖಗೋಳಶಾಸ್ತ್ರೀಯಾಗಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವ ಒಂದು ಸಹಜ ಘಟನೆ. ಗ್ರಹಣದಿಂದಲೇ ಸೈಕ್ಲೋನ್, ಸುನಾಮಿ, ವಿಮಾನ ಅಪಘಾತ, ಭೂಕಂಪ ಅಥವಾ ನಿರ್ದಿಷ್ಟ ಪ್ರಕೃತಿ ವಿಕೋಪಗಳು ಉಂಟಾಗುತ್ತವೆ ಎಂದು ವೈಜ್ಞಾನಿಕವಾಗಿ ಹೇಳಲು ಸಾಕಷ್ಟು ಸಾಕ್ಷ್ಯವಿಲ್ಲ. ಆದರೆ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವವರು ಯಾವುದೇ ಹವಾಮಾನ ಎಚ್ಚರಿಕೆಗಳು ಬಂದರೆ ಸರ್ಕಾರದ ಅಧಿಕೃತ ಸೂಚನೆಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯ. ಪರಿಹಾರ. ನಮ್ಮ ವಿಡಿಯೋವನ್ನು ಭಾರತದಲ್ಲಿರುವವರು ಮಾತ್ರವಲ್ಲ, ವಿಶ್ವದ ನಾನಾ ಭಾಗಗಳಲ್ಲಿ ಇರುವವರು ನೋಡುತ್ತಿದ್ದಾರೆ. ವಿದೇಶದಲ್ಲಿ ಇರುವವರು ಅಥವಾ ಅಲ್ಲಿ ದಾನ ಮಾಡಲು ಸಾಧ್ಯವಾಗದವರು ನಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಮನೆಯಲ್ಲಿ ಸರಳವಾದ ಪೂಜೆ ಅಥವಾ ಪ್ರಾರ್ಥನೆ ಮಾಡಬಹುದು. ಸಾಧ್ಯವಿರುವವರು ಅಕ್ಕಿ, ಆಹಾರ ಅಥವಾ ಬೆಳ್ಳಿ ಮುಂತಾದ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಬಹುದು. ವಿದೇಶದಲ್ಲಿರುವ ನಿಮ್ಮ ಮಕ್ಕಳು ಅಥವಾ ಕುಟುಂಬದವರ ಹೆಸರಿನಲ್ಲಿ ಭಾರತದಲ್ಲಿರುವವರು ದಾನ ಮಾಡುವುದನ್ನು ನಿಮ್ಮ ನಂಬಿಕೆ ಪ್ರಕಾರ ಮಾಡಬಹುದು. ಮುಖ್ಯವಾಗಿ ಯಾವುದೇ ಪರಿಹಾರವನ್ನು ಭಯದಿಂದ ಮಾಡಬೇಕೆಂದಿಲ್ಲ. ನಿಮ್ಮ ನಂಬಿಕೆ ಮತ್ತು ಸಂಪ್ರದಾಯಕ್ಕೆ ಅನುಗುಣವಾಗಿ ಸರಳವಾಗಿ ಮಾಡಿಕೊಳ್ಳಿ. ಚಂದ್ರಗ್ರಹಣದ ಬಗ್ಗೆ ಅನಗತ್ಯ ಭಯ ಅಥವಾ ಗೊಂದಲ ಬೇಡ. ನಮ್ಮ ಭಾರತದಲ್ಲಿ ಈ ಗ್ರಹಣದ ಗೋಚಾರ ಇಲ್ಲದಿದ್ದರೆ ಊಟ ಮಾಡಬೇಕು ಬೇಡವೋ ಎಂಬ ವಿಚಾರದಲ್ಲಿ ಅನಗತ್ಯವಾಗಿ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಕುಟುಂಬದ ಆಚರಣೆ ಇದ್ದರೆ ಅದನ್ನು ಗೌರವಿಸಿ, ಇಲ್ಲದಿದ್ದರೆ ಸಾಮಾನ್ಯ ದಿನದಂತೆ ನಿಮ್ಮ ಕೆಲಸಗಳನ್ನು ಮುಂದುವರಿಸಬಹುದು. ಸ್ನೇಹಿತರೆ, ಈ ಚಂದ್ರಗ್ರಹಣದ ಬಗ್ಗೆ ನಿಮಗೆ ಬೇಕಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ. ಯಾವುದೇ ಜ್ಯೋತಿಷ್ಯ ಫಲವನ್ನು ಖಚಿತ ಭವಿಷ್ಯವಾಣಿ ಎಂದು ತೆಗೆದುಕೊಳ್ಳದೆ ನಂಬಿಕೆ ಮತ್ತು ಜಾಗೃತಿಯ ದೃಷ್ಟಿಯಿಂದ ಮಾತ್ರ ಪರಿಗಣಿಸಿ. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಸಂತೋಷ ಮತ್ತು ಸಕಲ ಸನ್ಮಾನಗಳನ್ನು ಸದಾ ಇರಲಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.